ಪಡೆದುಕೊಂಡಿದೆ. ಅದನ್ನು ಸಮಗ್ರವಾದ ತನಿಖೆಯಲ್ಲಿ ಇದು ಮಾಡುತ್ತೆ. ಮತ್ತು ಪ್ರಮೋದ್ ಎನ್ನುವ ವ್ಯಕ್ತಿಯನ್ನು ಮತ್ತು ಇತರ 2 ಜನರನ್ನು ಸಹ ಆರೋಪದಲ್ಲಿ ಬಂಧಿಸಲಾಗಿದೆ. ಬಂಧಿಸಿದ್ದರಲ್ಲಿ ಅದೇ ರೀತಿಯಲ್ಲಿ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಬೇಕು. ADGP ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯಕ್ಕೆ ಆ ಪ್ರಕರಣವನ್ನು ವಹಿಸಲಾಗಿದೆ. ಅವರು ಸಹ ಸಂಪೂರ್ಣವಾಗಿ ತನಿಖೆ ಮಾಡ್ತಾರೆ. ಅದಕ್ಕೂ ಸಹ ನಮ್ಮ ಸಂಪೂರ್ಣವಾದ ಬೆಂಬಲ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದೇ ರೀತಿಯಲ್ಲಿ ಅನುಪ ಒಬ್ಬ ವಸಂತ ನಾಯ್ಕ ಅಂತ ಅಮಾನ್ಯ ಮತ್ತು ಜನತೆಯ ಪ್ರೀತಿಗೋಸ್ಕರ ಇರ್ತಕ್ಕಂಥ ವ್ಯಕ್ತಿ ಕೊಲೆಯಾಗಿದೆ. ಈ ಕೊಲೆ ನಾವೆಲ್ಲರೂ ನಾಗರಿಕ ಸಮಾಜದಲ್ಲಿ ಸಾರ್ವಜನಿಕ ಕ್ಷೇತ್ರದಲ್ಲಿರುವವರೆಲ್ಲರೂ ತಲೆ ತಗ್ಗಿಸುವಂಥ ಕೆಲಸ ಆಗಿದೆ. ಹಾಗಾಗಿ ಈಗ ಪೊಲೀಸ್ ಇಲಾಖೆ ತನಿಖೆಯಲ್ಲಿರೋದ್ರಿಂದ ಪೊಲೀಸ್ ಇಲಾಖೆ ಸಂಪೂರ್ಣ ತನಿಖೆ ಮಾಡಬೇಕು. ಮತ್ತು ಅದರಲ್ಲಿ ಏನಿದೆ, ವಸಂತನ ಕುಟುಂಬಕ್ಕೆ ಸಂಪೂರ್ಣವಾದ ಆತನ ಕಮಲಾಕರ ಭಟ್ಟನ ಆಸ್ತಿಯನ್ನು ಮುಟ್ಟುಗೋಲಾಕಿ ವಸಂತನ ಕುಟುಂಬಕ್ಕೆ ಸಹಕಾರಿ ಆಗ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಮತ್ತು ಆ ಕುಟುಂಬದ ಹೆಣ್ಣುಮಗಳಿಗೆ ಸರ್ಕಾರಿ ನೌಕರಿ ಕೊಡ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಸಮಾಜದ ಎಲ್ಲರೂ ತಲೆ ತಗ್ಗಿಸುವಂತಾಗಿದೆ. ಅವರು ಈಗ ಸಿದ್ದಾಪುರ ಕ್ರೈಮ್ ಒಂದು ಲಿಸ್ಟ್ನಲ್ಲಿ ಬರುವಂತೆ ಈ ಪ್ರಕರಣ ಆಗಿದೆ. ಅದೇ ರೀತಿ ಸುಳಿಮುಖಿ ಪ್ರಕರಣ ಆಗಿರ್ಬೋದು. ಇವರೆಲ್ಲ ಅನ್ಯಾಯದಿಂದ ದುಡ್ಡು ಸಂಪಾದಿಸಿ ಈ ಒಂದು ಕ್ಷೇತ್ರಕ್ಕೆ ಬಂದು ಇಷ್ಟೊಂದು ಪ್ರಭಾವವನ್ನು ಬೀರಿದ್ದಾರೆ. ಈ ಅನ್ಯಾಯದಿಂದ ಈಗ ಕಮಲಾಕರ್ ಭಟ್ ಆಗಿರ್ಬೋದು, ಅವನ ದುಡ್ಡಿನ ಮೊದಲಿನಿಂದ ಇಂಥ ಕೃತ್ಯಗಳು ನಡೆದಿದೆ. ಅವರಿಗೆ ಮುಂದಿನ ದಿನಗಳಲ್ಲಿ ಜೀವಾದಿ ಶಿಕ್ಷೆ ಅಲ್ಲ, ಜೀವಾದಿ ಶಿಕ್ಷೆ ಆಗಿಬಿಟ್ರೆ ಈಗ ಕೆಲವು ಪ್ರಕರಣಗಳನ್ನು ನಾವು ಕೂಡ ನೋಡಿದ್ವಿ. ಕೆಲವೇ ವರ್ಷಗಳಲ್ಲಿ ಅವರು ವಾಪಸ್ ಬರ್ತಾರೆ. ಅವರು ಆ ರೀತಿ ಅಲ್ಲದೆ ಜೀವನ ಪರ್ಯಂತ ಆದ ಶಿಕ್ಷೆಗಳು ಆಗಲೇಬೇಕು. ಮತ್ತು ಅವರು ಕೋಟಿಗಟ್ಟಲೆ ಅನ್ಯಾಯದಿಂದ ಮಾಡಿರತಕ್ಕಂಥ ಆಸ್ತಿಯನ್ನು ಸರ್ಕಾರ ಮುಟ್ಟುಗೋಲು ಹಾಕಬೇಕು. ಈ ವ್ಯವಸ್ಥೆಯಲ್ಲಿ ಈಗ ಎಷ್ಟೋ ಪ್ರಕರಣಗಳಾಗಿದೆ. ಅನ್ಯಾಯ ಆದವರಿಗೆ ನ್ಯಾಯ ದೊರಕಿಸುವಲ್ಲಿ ವಿಫಲವಾಗಿದೆ. ಯಾಕಂತ ಹೇಳಿದ್ರೆ ಅವರು ಈಗಾಗಲೇ ಹೊರಗೆ ಬಂದಷ್ಟೇ ಅವ್ರದ್ದು ಕೋಟಿಗಟ್ಟಲೆ ಹಣಗಳು ಇರ್ತದೆ, ಆಸ್ತಿಗಳಿರುತ್ತೆ. ಅವರು ಐಷಾರಾಮಿ ಜೀವನವನ್ನು ಮತ್ತೆ ಬಂದವರು ಮಾಡ್ತಾರೆ. ಆ ರೀತಿ ಆಗಬಾರ್ದು. ಅವನು ಅನ್ಯಾಯದಿಂದ ಏನು ಹಣ ಸಂಪಾದನೆ ಮಾಡಿದ್ದಾರೆ, ಆಸ್ತಿ ಸಂಪಾದನೆ ಮಾಡಿದ್ದಾರೆ, ಅದೆಲ್ಲ ಮುಟ್ಟುಗೋಲು ಆಗಬೇಕು. ಈಗ ಅನ್ಯಾಯ ಆದ ಕುಟುಂಬಗಳಿಗೆ ಅವರಿಂದಲೇ ಆ ಹಣವನ್ನು ಭರಿಸುವಂಥ ವ್ಯವಸ್ಥೆಗಳು ಆಗಬೇಕು. ಮತ್ತು ಅವನು ಅನ್ಯಾಯದಿಂದ ಹಣ ಸಂಪಾದನೆ ಮಾಡಿದ ಅಷ್ಟು ಮುಟ್ಟುಗೋಲು ಹಾಕಿ ಅವನಿನ್ನು ಬಂದು ಯಾವಾಗಾದರೂ ಬಂದ್ರೂ ಕಷ್ಟಪಟ್ಟು ದುಡಿದು ಅವನು ಕಷ್ಟದ ಅನುಭವ ಆಗಬೇಕು. ಆ ರೀತಿಯಲ್ಲಿ ಈ ಒಂದು ಸಮಸ್ಯೆ ಬಗೆಹರಿಬೇಕು. ಸುಳಿಮುಖಿ ಪ್ರಕರಣದಲ್ಲೂ ಕೂಡ ಅವರು ಯಾರು ಆ ಪಾತ್ರಧಾರಿಗಳಿದ್ದಾರೆ ಅವನು ಕೂಡ ಅವನ ಆಸ್ತಿಗಳಲ್ಲಿ ಈಗಾಗಲೇ ಜೋಡಿ ಸೋದರರೇನು ಕೊಲೆ ಆಗಿದೆ, ಅವರು ಕುಟುಂಬಕ್ಕೂ ನ್ಯಾಯ ಒದಗಿಸಬೇಕು. ಈಗ ನ್ಯಾಯ ಒದಗಿಸಿ ಏನಾಗಿದೆ ಅಂತ ಹೇಳಿದ್ರೆ, ಈಗ ವಸಂತ ಪ್ರಕರಣದಲ್ಲೂ ಕೂಡ ಅವ್ರ ಮನೆಯವರನ್ನು ಈ ಕೇಸನ್ನು ನಡೆಸುವಷ್ಟು ಪ್ರಾಬಲ್ಯ ಇಲ್ಲ. ಆದರೆ ಈಗಾಗಲೇ ನಡೆದಿರೋ